ಹಲೋ ಫ್ರೆಂಡ್ಸ್, ಸ್ಪರ್ಧಾ ಅರಿವಿನ ವಿಡಿಯೋಸ್ಗಳಿಗೆ ಸ್ವಾಗತ. ಇದೇ ಡಿಸೆಂಬರ್ 8ರಂದು ನಡೆದಂತ ನಾನ್ HK ವಿದ್ಯಾರ್ಥಿಗಳಿಗಾಗಿನ PDO ಪರೀಕ್ಷೆಯಲ್ಲಿ 69ಕ್ಕೂ ಹೆಚ್ಚು ಪ್ರಶ್ನೆಗಳು ನಮ್ಮ ಮ್ಯಾಗಝೀನಿನ ಕಂಟೆಂಟ್ನಿಂದ ಬಂದಿವೆ. ಮ್ಯಾಗಝೀನ್ ಒಟ್ಟಿಗೆ ನಿಮಗೆ ಪೂರಕವಾಗಿ ನೀಡ್ತಿದ್ದಂತ ಸಪ್ಲಿಮೆಂಟರಿ ಮೆಟೀರಿಯಲ್ ಏನಿರ್ತಿತ್ತು, ಈ ಸಪ್ಲಿಮೆಂಟರಿ ಮೆಟೀರಿಯಲ್ ಪ್ಲಸ್ ಮ್ಯಾಗಝೀನ್ ಅನ್ನ ಯಾರು ರಿಲೀಜಿಯಸ್ ಆಗಿ ಚಾಚು ತಪ್ಪದೆ ಕಳೆದ ಒಂದೂವರೆ ವರ್ಷದಿಂದ ಓದ್ತಾ ಇದ್ದೀರಾ, ಇಂಥವರಿಗೆ ನಿಮಗೆ ಖಂಡಿತವಾಗ್ಲೂ ಕೂಡ ನಮ್ಮ ಮ್ಯಾಗಝೀನಿನ ಕಂಟೆಂಟ್ ಅನ್ನ ಓದಿ ಪೂರಕವಾಗಿ ರಿವೈಸ್ ಮಾಡಿದಂಥವರಿಗೆ 69ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಈ ಒಂದು ಕಂಟೆಂಟ್ ನ ಆಧಾರಿತವಾಗಿ ನೀವು ಉತ್ತರಿಸಬಹುದಾಗಿತ್ತು. ಮೊದಲನೆಗೆ ನಾವು ಒಂದಷ್ಟು ಉದಾಹರಣೆಗಳನ್ನ ನೋಡ್ತಾ ಹೋದ್ರೆ, ಭಾರತೀಯ ನ್ಯಾಯ ಸಂಹಿತೆ 2023ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿ ಇದೆ ಅಂತ ಹೇಳಿ 3 ಹೇಳಿಕೆಗಳನ್ನ ನೀಡ್ತಾ ಹೋಗಿದ್ದಾರೆ. ಇಲ್ಲಿ ನಾವು ಕಾಣಬಹುದು ಡೀಟೈಲ್ ಆಗಿ ಈ BNS 2023 ನ ಬಗ್ಗೆ ಮಾಹಿತಿಯನ್ನ ಇಲ್ಲಿ ನೀಡಿರ್ತಕ್ಕಂಥದ್ದು. ಮೊದಲ ವಾಕ್ಯ ತಿಳಿಸುತ್ತೆ ಇದು ಜಸ್ಟಿಸ್ ಸೆಂಟ್ರಿಕ್ ಅಪ್ರೋಚ್ ಆಗಿದೆ ಅಂತ ಹೇಳಿ. ಹೌದು, ಇದು ಜಸ್ಟಿಸ್ ಸೆಂಟ್ರಿಕ್ ಅಪ್ರೋಚ್ ಆಗಿದೆ. ಹಿಂದೆ ಇದ್ದಂತ ಲಾಸ್ಗಳು ದೇವರ್ ಪನಿಷ್ಮೆಂಟ್ ಬೇಸ್ಡ್ ಆಗಿದ್ವು ರಾದರ್ ದ್ಯಾನ್ ಜಸ್ಟಿಸ್ ಬೇಸ್ಡ್ ಆಗೋದಕ್ಕಿಂತ ಹೆಚ್ಚು ಅವು ಪನಿಷ್ಮೆಂಟ್ ನ ಮೇಲೆ ಹಳೆ ಲಾಸ್ಗಳು ಫೋಕಸ್ ಆಗಿದ್ವು. ಹಾಗಾಗಿ ಅದನ್ನ ಬದಲಾಯಿಸುವ ದೃಷ್ಟಿಯಿಂದ ನಾವಿಲ್ಲಿ ಜಸ್ಟಿಸ್ ಸೆಂಟ್ರಿಕ್ ಅಪ್ರೋಚ್ ನಲ್ಲಿ ಭಾರತೀಯ ನ್ಯಾಯ ಸಂಹಿತೆಯನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನ ಮ್ಯಾಗಝೀನ್ ಅನ್ನುವಂಥದ್ದು ನಿಮ್ಗೆ ತಿಳಿಸ್ಕೊಡ್ತಾ ಇದೆ. ಎರಡನೇ ವಾಕ್ಯ ತಿಳಿಸುತ್ತೆ ಟೆರರಿಸ್ಟ್ ಆಕ್ಟ್ಸ್ ಗಳಿಗೆ ಸಂಬಂಧಪಟ್ಟಂತ ಪ್ರಾವಿಷನ್ಸ್ ಗಳು ಕೂಡ ಈ ಆಕ್ಟ್ ನಲ್ಲಿ ಇವೆ ಅನ್ನುವಂಥದ್ದು. ಇಲ್ಲಿ ಕ್ಲಾಸ್ 111ರಲ್ಲಿ ಕಾಣಬಹುದು ಆರ್ಗನೈಸ್ಡ್ ಕ್ರೈಮ್ ಮತ್ತು ಟೆರರಿಸಂ ಅಫೆನ್ಸಸ್ ಗಳಿಗೆ ಸಂಬಂಧಿಸಿದಂತ ಪ್ರಾವಿಷನ್ಸ್ ಗಳು ಕೂಡ ಇವೆ ಅನ್ನುವಂಥದ್ದನ್ನ ಡೀಟೇಲ್ ಆಗಿ ಇಲ್ಲಿ ತಿಳಿಸ್ತಾ ಇದೆ ಈ ಒಂದು ಕರೆಂಟ್ ಅಫೇರ್ಸ್ ನ ಪೇಜ್ ಅನ್ನುವಂಥದ್ದು. ಹಾಗೆ ಮ್ಯಾರಿಟಲ್ ರೇಪ್ ಅನ್ನ ಕೂಡ ಇಲ್ಲಿ ಡಿಫೈನ್ ಮಾಡಲಾಗಿದೆ BNS 2023 ನ ಅಡಿಯಲ್ಲಿ ಅಂತ ಹೇಳಿ ಮೂರನೇ ವಾಕ್ಯ ತಿಳಿಸುತ್ತೆ. ಇಲ್ಲಿ BNS ಅನ್ನುವಂಥದ್ದು ರೇಪ್ ಲಾಸ್ ಗಳನ್ನ ಬ್ರಾಡನ್ ಮಾಡ್ತಾ ಇದೆ. ಸೆಕ್ಷುಯಲ್ ಇಂಟರ್ಕೋರ್ಸ್ ವಿತ್ ಮೈನರ್ ವೈಫ್ ಅಂದ್ರೆ 18 ವರ್ಷದ ಒಳಪಟ್ಟಂತ ವೈಫ್ ನೊಟ್ಟಿಗೆ ನಡೆಯುವಂತ ಸೆಕ್ಷುಯಲ್ ಇಂಟರ್ಕೋರ್ಸ್ ಅನ್ನ ಕೂಡ ಮ್ಯಾರಿಟಲ್ ರೇಪ್ ಅಂತ ಹೇಳಿ ಡಿಫೈನ್ ಮಾಡುತ್ತೆ BNS ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುತ್ತೆ ಅನ್ನುವಂಥದ್ದನ್ನ ತಿಳಿಸೋದ್ರಿಂದಾಗಿ 3 ಹೇಳಿಕೆಗಳು ಸರಿಯಾಗಿದ್ದಾವೆ ಅನ್ನುವಂಥದ್ದನ್ನ ನೀವು ಉತ್ತರಿಸಬಹುದಾಗಿತ್ತು. ನಮ್ಮ ಮ್ಯಾಗಝೀನ್ ಅನ್ನ ಓದೋದ್ರಿಂದ ಡೀಟೈಲ್ ಆಗಿ ಮಾಹಿತಿಯನ್ನ ನೀವು ಕವರ್ ಮಾಡ್ತೀರಾ. ನೀವು ಒಂದೊಮ್ಮೆ ಇದನ್ನ ಓದಿ ರಿವೈಸ್ ಮಾಡ್ಕೊಂಡು ಹೋಗಿದ್ದೀರಾ ಅಂತ ಅಂದ್ರೆ ಖಂಡಿತವಾಗ್ಲೂ ಪರೀಕ್ಷೆಗಳಲ್ಲಿ ಸರಿಯಾಗಿ ಉತ್ತರಗಳನ್ನ ನೀವು ಮಾಡಬಹುದಾಗುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಎರಡನೇ ಪ್ರಶ್ನೆಯಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ದ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಂತ ಹೇಳಿ ರಂಜಿತ್ ಸಿನ್ಹಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂಡ್ ಅದರ್ಸ್ ಕೇಸ್ ನ ಬಗ್ಗೆ ಕೇಳ್ತಾ ಇದೆ. ಇದು ಯಾವುದರ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತೆ ಅಂತ ಹೇಳಿ. ಈ ರಂಜಿತ್ ಸಿನ್ಹಾ ಕೇಸ್ ಅನ್ನುವಂಥದ್ರ ಬಗ್ಗೆ ಕೂಡ ನಮ್ಮ ಮ್ಯಾಗಝೀನ್ ಅನ್ನುವಂಥದ್ದು ಇಷ್ಟು ಡೀಟೈಲ್ ಆಗಿ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನಮ್ಮ ಮ್ಯಾಗಝೀನಿನ ವಿಶೇಷತೆ ಅಂತಾನೆ ಹೇಳ್ಬೋದು. ಬೇರೆ ಎಲ್ಲಿ ಕವರ್ ಆಗಿರುತ್ತೋ ಇಲ್ವೋ ಇಂಥ ಒಂದು ಕ್ರೂಷಿಯಲ್ ವಿಚಾರಗಳನ್ನ ಇವು ಒಂದಷ್ಟು ಮಟ್ಟಿಗೆ ಬೇರೆ ಕಡೆಯಲ್ಲಿ ಕವರೇಜ್ ಎಲ್ಲೂ ನಿಮ್ಗೆ ಸಿಗೋದೇ ಇಲ್ಲ ಅನ್ನುವಂತ ಕಂಟೆಂಟ್ ಅನ್ನ ಕೂಡ ನಮ್ಮ ಮ್ಯಾಗಝೀನ್ ನೀಡ್ತಾ ಇದೆ ಇಷ್ಟು ಸ್ಪಷ್ಟವಾಗಿ ಅನ್ನೋದಕ್ಕೆ ಉದಾಹರಣೆಯಾಗಿ ಕಾಣುತ್ತೆ ನಿಮ್ಗೆ ಇದು. MK ರಂಜಿತ್ ಸಿನ್ಹಾ ಅಂಡ್ ಅದರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂಡ್ ಅದರ್ಸ್ ಈ ಕೇಸ್ ನ ಕುರಿತಂತೆ ಕೂಡ ಡೀಟೈಲ್ ಆಗಿ ಮಾಹಿತಿಯನ್ನ ಮ್ಯಾಗಝೀನ್ ಅನ್ನುವಂಥದ್ದು ಕ್ಲೈಮೇಟ್ ಪಾಲಿಸಿ ಆಫ್ ಇಂಡಿಯಾದ ಒಳಗೆ ನೀವು ಕಾಣಬಹುದಾಗಿತ್ತು. ಇದ್ರ ಬಗ್ಗೆ ಒಳಗೊಂಡಿತ್ತು. ಇದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ ಸಂಬಂಧಪಟ್ಟಂತ ವಿಚಾರ ಆಗಿತ್ತು. ಹಾಗಾಗಿ ಯಾರೆಲ್ಲ ಇದನ್ನ ಓದಿರ್ತೀರಾ ಇವರಿಗೆ ಈಸಿ ಆಗ್ತದೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೀವು ನೀಡ್ಲಿಕ್ಕೆ. ಪೀಪಲ್ ಹ್ಯಾವ್ ಅ ಫಂಡಮೆಂಟಲ್ ರೈಟ್ ಟು ಬಿ ಫ್ರೀ ದ ಅಡ್ವರ್ಸ್ ಎಫೆಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್ ಅನ್ನುವಂತ ಒಂದು ಉತ್ತರ ಏನಿತ್ತು, ಇಲ್ಲಿ ರೈಟ್ ಟು ಬಿ ಫ್ರೀ ಫ್ರಮ್ ದಿ ಅಡ್ವರ್ಸ್ ಎಫೆಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದನ್ನ ರೆಕಗ್ನೈಸ್ ಮಾಡಿದೆ ಈ ಕೇಸು ಅನ್ನುವಂಥದ್ದನ್ನ ನೀವು ಸರಿಯಾಗಿ ಉತ್ತರಿಸಬಹುದಾಗಿತ್ತು ಮ್ಯಾಗಝೀನ್ ಅನ್ನ ಓದಿದಾಗ. ನೋಡಿ ಎಷ್ಟು ಈಸಿಯಾಗಿ ನೀವು ಇಲ್ಲಿ ಉತ್ತರವನ್ನ ನೀಡಬಹುದಾಗಿತ್ತು. ಮ್ಯಾಗಝೀನ್ ಅನ್ನ ಒಂದೊಮ್ಮೆ ನೀವು ಓದಿ ರಿವೈಸ್ ಮಾಡಿದಂತ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಮುಂದೆ ಕೇಳ್ತಾ ಇದ್ದಾರೆ, ಕರ್ನಾಟಕ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ಒಂದು ಫೋರಂ ಅನ್ನುವಂಥದ್ದು ಪಬ್ಲಿಕ್ಸ್ ಗಳಿಗೆ ಪಂಚಾಯತ್ ರಾಜ್ನ ಆಸ್ಪೆಕ್ಟ್ಸ್ ನ ಬಗ್ಗೆ ಮಾಹಿತಿಯನ್ನ ಬಿತ್ತರಿಸ್ತಾ ಇದೆ ಅಂತ ಹೇಳಿ ಸರಿಯಾದ ಉತ್ತರ ಆಗುತ್ತೆ ಪಂಚಮಿತ್ರ ಅನ್ನುವಂಥದ್ದು. ಪಂಚಮಿತ್ರ ಪೋರ್ಟಲ್ ನ ಬಗ್ಗೆ ಕೂಡ ಮಾಹಿತಿಯನ್ನ ನಾವು ನಮ್ಮ ಮ್ಯಾಗಝೀನ್ ನಲ್ಲಿ ಬಿತ್ತರಿಸಿದ್ದೇವೆ ಈ ಹಿಂದೆ. ಹಾಗೆ ಮುಂದಿನ ಪ್ರಶ್ನೆ ಕೇಳುತ್ತೆ, ಆಪರೇಷನ್ ಸರ್ವಶಕ್ತಿ, ಆಪರೇಷನ್ ಕಾವೇರಿ, ಆಪರೇಷನ್ ದೋಸ್ತ್, ಆಪರೇಷನ್ ವಿಜಯ್ ಇವುಗಳನ್ನ ಸರಿಯಾಗಿ ಹೊಂದಾಣಿಕೆ ಮಾಡಿ ಅಂತ ಹೇಳಿ ಮ್ಯಾಚ್ ದ ಫಾಲೋಯಿಂಗ್. ನೋಡಿ, ನಮ್ಮ ಮ್ಯಾಗಝೀನಿನ ವಿಶೇಷತೆ ಏನು ಅಂತ ಅಂದ್ರೆ ಒಂದೆಡೆಯಲ್ಲಿ ಇಷ್ಟು ಸ್ಪಷ್ಟವಾಗಿ ಈ ರೀತಿಯ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಒಂದೆಡೆಯಲ್ಲಿ ನೀಡುವಂಥದ್ದು, ಅದು ಕೂಡ ನಿಮಗೆ ನೆನಪುಳಿಯುವಂತ ರೀತಿಯಲ್ಲಿ ಪಿಕ್ಚರ್ಸ್ ಗಳನ್ನ ಕೂಡ ನೀಡಿ ಇಲ್ಲಿ ನೀಡ್ತಾ ಇದ್ದಾರೆ. ಈ ರೀತಿ ನೀವು ಓದಂತ ಸಂದರ್ಭದಲ್ಲಿ ಈಸಿಯಾಗಿ ರಿವೈಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ನೀವು ಇದನ್ನ ಓದಿದ್ದನ್ನ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಸುಲಭ ಆಗ್ತದೆ. ಈ ರೀತಿ ಓದಿರೋದ್ರಿಂದ ಸುಲಭವಾಗಿ ಇಂಥ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಪ್ರಶ್ನೆಗೂ ಕೂಡ ಉತ್ತರವನ್ನ ನಮ್ಮ ಮ್ಯಾಗಝೀನ್ ಸಹಾಯದಿಂದ ನೀವು ನೀಡಬಹುದಾಗಿತ್ತು. ಮುಂದಿನ ಪ್ರಶ್ನೆ ಸ್ವಮಿತ್ವ ಯೋಜನೆಗೆ ಸಂಬಂಧಪಟ್ಟಂತಾಗಿದೆ. ಸ್ವಮಿತ್ವ ಯೋಜನೆಗೆ ಸಂಬಂಧಿಸಿದಂತೆ ನಮ್ಮ ಮ್ಯಾಗಝೀನ್ ನಲ್ಲಿ ಕನಿಷ್ಠ ಪಕ್ಷ
3 ರಿಂದ 4 ಬಾರಿ ಆದ್ರೂ ಕೂಡ ಕಂಟೆಂಟ್ ಅನ್ನ ನಾವು ಕವರ್ ಮಾಡಿದ್ದೇವೆ. ಇಲ್ಲಿ ನೀವು ಕಾಣಬಹುದಾಗುತ್ತೆ. ಅಟ್ಲೀಸ್ಟ್ 3 to 4 ಟೈಮ್ಸ್ ನಮ್ಮ ಮ್ಯಾಗಝಿನ್ ಅಲ್ಲಿ ಈ ಸ್ವಾಮಿತ್ವ ಯೋಜನೆಯ ಬಗ್ಗೆ ಕಂಟೆಂಟ್ ಕವರ್ ಆಗಿದೆ. ಒಮ್ಮೆ ಕವರ್ ಮಾಡಿದ ನಂತರದಲ್ಲಿ ಮತ್ತೆ ಈ ಒಂದು ಯೋಜನೆಗೆ ನ್ಯಾಷನಲ್ ಅವಾರ್ಡ್ ಫಾರ್ ಇ ಗವರ್ನೆನ್ಸ್ 2023 ಗೋಲ್ಡ್ ಈ ಒಂದು ಅವಾರ್ಡ್ ಬಂದಂತ ಸಂದರ್ಭದಲ್ಲೂ ಕೂಡ ಮತ್ತೆ ನಾವು ಈ ಒಂದು ಟಾಪಿಕ್ ಅನ್ನ ಕವರ್ ಮಾಡಿದ್ದೇವೆ. ಹಾಗಾಗಿ ಈ 4ನೇ ಹೇಳಿಕೆ ಬಗ್ಗೆ ಕೂಡ ನಿಮ್ಗೆ ಮಾಹಿತಿ ಅನ್ನುವಂಥದ್ದು ಇಲ್ಲಿ ಸಿಗ್ತಾ ಇತ್ತು. ಹೀಗೆ ಮತ್ತೆ ಮತ್ತೆ ಯಾವಾಗ ಅದು ಸುದ್ದಿಯಲ್ಲಿ ಇದೆಯೋ ಅಂಥ ಸಂದರ್ಭಗಳಲ್ಲೆಲ್ಲ ಇದ್ರ ಬಗ್ಗೆ ನಾವು ನಿಮ್ಗೆ ತಿಳಿಸ್ತಾ ಹೋಗಿದ್ದೇವೆ. ಇಂಪಾರ್ಟೆಂಟ್ ಇರುವಂತ ವಿಚಾರಗಳನ್ನ ಮತ್ತೆ ಮತ್ತೆ ನಿಮ್ ಗಮನಕ್ಕೆ ತರ್ತಾ ಹೋಗಿದ್ದೇವೆ. ಹಾಗಾಗಿ ನಮ್ಮ ಮ್ಯಾಗಝಿನ್ ಅನ್ನ ನೀವು ಓದೋದ್ರಿಂದ ಹೋಲಿಸ್ಟಿಕ್ ಆಗಿ ಒಂದು ಕವರೇಜ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾವುದೋ ಒಂದು ವಿಚಾರದ ಬಗ್ಗೆ. ಮುಂದಿನ ಪ್ರಶ್ನೆಯಲ್ಲಿ ಕ್ಲೈಮೇಟ್ ರೆಫ್ಯೂಜೀಸ್ ಗಳ ಬಗ್ಗೆ, ರೆಫ್ಯೂಜಿ ಕನ್ವೆನ್ಷನ್ ಗೆ ಭಾರತ ಪಾರ್ಟಿ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಈ ರೀತಿ ಹೇಳಿಕೆಗಳನ್ನ ನೀಡಿದರೆ ನೀವಿಲ್ಲಿ ಕಾಣಬಹುದಾಗುತ್ತೆ ನಮ್ಮ ಮ್ಯಾಗಝಿನ್ ನಲ್ಲಿ ಈ ವಿಚಾರಗಳನ್ನ ಕವರ್ ಮಾಡಿರ್ತಕ್ಕಂಥದ್ದನ್ನ. ಹಾಗೆ ಮುಂದಿನ ಪ್ರಶ್ನೆಯನ್ನ ನಾವು ನೋಡಿದ್ರೆ ದೊಮ್ಮರಾಜು ಗುಕೇಶ್ ಅವರ ಬಗ್ಗೆ ಇಲ್ಲಿ ಸಾಕಷ್ಟು ಡೀಟೈಲ್ ಆಗಿ ಮಾಹಿತಿಯನ್ನ ನಮ್ಮ ಮ್ಯಾಗಝಿನ್ ಅನ್ನುವಂಥದ್ದು ಕವರ್ ಮಾಡಿದೆ. ಇಲ್ಲಿ ಕೆಳಗಿನ ಹೇಳಿಕೆಗಳಲ್ಲಿ ಯಾವ್ದು ಸರಿ ಇದೆ ಅಂತ ಹೇಳಿ ಕೇಳಿರುವಾಗ ಭಾರತ ಇತ್ತೀಚಿನ 45th ಚೆಸ್ ಒಲಿಂಪಿಯಾಡ್ ಬುಡಾಪೆಸ್ಟ್ ನಲ್ಲಿ ಏನ್ ನಡೀತು ಅಲ್ಲಿ ಇಂಡಿಯಾ ಅನ್ನುವಂಥದ್ದು ಓಪನ್ ವಿಭಾಗದಲ್ಲಿ ಹಾಗೇನೆ ವುಮೆನ್ಸ್ ಈವೆಂಟ್ಸ್ ಗಳಲ್ಲಿ ಒಂದು ಗೋಲ್ಡ್ ಪದಕವನ್ನ ಪಡೆದಿದೆ ಅನ್ನುವಂಥದ್ದು, ಅಂದ್ರೆ ಪ್ರಥಮ ಸ್ಥಾನವನ್ನ ಪಡೆದಿದೆ ಅನ್ನುವಂಥದ್ದನ್ನ ಏನ್ ತಿಳಿಸುತ್ತೆ ಮೊದಲ ವಾಕ್ಯ, ಇದು ಸರಿ ಇದೆ. ಇದರ ಬಗ್ಗೆ ಕೂಡ ನಮ್ಮ ಮ್ಯಾಗಝಿನ್ ಅಲ್ಲಿ ಮಾಹಿತಿ ಅನ್ನುವಂಥದ್ದು ಕವರ್ ಆಗಿದೆ. ಹಾಗೇನೆ ಫಿಡೆ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಮ್ಯಾಚ್ ಅನ್ನುವಂಥದ್ದು ಗುಕೇಶ್ ಮತ್ತು ಮ್ಯಾಗ್ನಸ್ ಕಾರ್ಲ್ಸನ್ ಅವರ ನಡುವೆ ನಡೆದಿತ್ತು ಅನ್ನುವಂಥದ್ದನ್ನ 2ನೇ ಹೇಳಿಕೆ ತಿಳಿಸುತ್ತೆ. ಅದು ಕೂಡ ಸರಿಯಾದಂತ ಹೇಳಿಕೆ ಆಗುತ್ತೆ. 3ನೇ ಹೇಳಿಕೆಯಲ್ಲಿ ಇದುವರೆಗೂ ಯಾವ ಭಾರತೀಯರು ಕೂಡ ಫಿಡೆ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಅನ್ನ ಪಡೆದಿಲ್ಲ ಅನ್ನುವಂಥದ್ದನ್ನ ತಿಳಿಸುತ್ತೆ. ಆದ್ರೆ ವಿಶ್ವನಾಥನ್ ಆನಂದ್ ಅವರು ಫಿಡೆ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಿದ್ರು. ಹಾಗಾಗಿ 3ನೇ ಹೇಳಿಕೆ ತಪ್ಪಾಗಿದೆ. ಇಲ್ಲಿ ಓನ್ಲಿ 2 ಅನ್ನುವಂಥದ್ದು 2 ಸ್ಟೇಟ್ಮೆಂಟ್ ಸರಿ ಅನ್ನುವಂಥದ್ದು ಮಾತ್ರ ಸರಿಯಾಗ್ತದೆ. ಇಲ್ಲಿನ ಈ ಒಂದು ಪ್ರಶ್ನೆಯ ನಂತರದಲ್ಲಿ ಈ ವಾರದಲ್ಲಿ ಭಾರತೀಯರಿಗೆಲ್ಲರಿಗೂ ಖುಷಿಯಾಗೋ ರೀತಿಯಲ್ಲಿ ಗುಕೇಶ್ ಅವರು ಯಂಗೆಸ್ಟ್ ಫಿಡೆ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ ಈ ಒಂದು ವಿಶ್ವದ ಇತಿಹಾಸದಲ್ಲಿ, ಚೆಸ್ ಚಾಂಪಿಯನ್ಶಿಪ್ ನ ಇತಿಹಾಸದಲ್ಲಿ. ಹಾಗೆ ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಮ್ ನ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿರುವಂತದನ್ನ ಕಾಣಬಹುದು ಮ್ಯಾಗಝಿನ್ ನಲ್ಲಿ. ಇಷ್ಟು ಡೀಟೈಲ್ ಆಗಿ ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಮ್ ನ ಬಗ್ಗೆ ಕೂಡ ಮಾಹಿತಿಯನ್ನ ನಮ್ಮ ಮ್ಯಾಗಝಿನ್ ಅನ್ನುವಂಥದ್ದು ಕವರ್ ಮಾಡಿದೆ. ಅದರ ಬಗ್ಗೆ ಕೂಡ ಇಲ್ಲಿ 3 ಹೇಳಿಕೆಗಳನ್ನ ನೀಡಿ ನಿಮ್ಗೆ ಸರಿಯಾದದನ್ನ ಗುರುತಿಸೋದಕ್ಕೆ ಕೇಳಿರ್ತಕ್ಕಂಥದ್ದು. ಹೀಗೆ ನಮ್ಮ ಮ್ಯಾಗಝಿನ್ ಅನ್ನುವಂಥದ್ದು ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅನ್ನ ನೀಡಿದೆ. ಎಲ್ಲ ಒಂದು ವಿಚಾರಗಳನ್ನ ಮ್ಯಾಕ್ಸಿಮಮ್ ಆಗಿ ಕವರ್ ಮಾಡಿರ್ತಕ್ಕಂಥದ್ದು. ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ ಆಗ್ಬಹುದು, ಹಾಗೆ ಯುವ ನಿಧಿ ಯೋಜನೆಯ ಬಗ್ಗೆ ಆಗಿರ್ಬೋದು, ಇಲ್ಲಿ ನೀಡಿರ್ತಕ್ಕಂಥ ಅಷ್ಟು ಹೇಳಿಕೆಗಳಿಗೆ ಉತ್ತರವನ್ನ ನಮ್ಮ ಕಂಟೆಂಟ್ ನಲ್ಲಿ ನೀವು ಕಾಣಬಹುದಾಗ್ತದೆ. ಮ್ಯಾಗಝಿನಿನ ಕಂಟೆಂಟ್ ನಲ್ಲಿ ಮಾಹಿತಿಯನ್ನ ನೀವು ಕಾಣಬಹುದಾಗ್ತದೆ. ಜಲಜೀವನ್ ಮಿಷನ್ ಬಗ್ಗೆ ಆಗಿರ್ಬೋದು, ಗ್ಲೋಬಲ್ ಇನಿಷಿಯೇಟಿವ್ ಆನ್ ಡಿಜಿಟಲ್ ಹೆಲ್ತ್, ಇಂಥ ಒಂದು ಇನಿಷಿಯೇಟಿವ್ಸ್ ಗಳ ಬಗ್ಗೆ ಕೂಡ ಎಷ್ಟು ಹೋಲಿಸ್ಟಿಕ್ ಆಗಿ ಡೀಟೈಲ್ ಆಗಿ ಮಾಹಿತಿಯನ್ನ ಕವರ್ ಮಾಡಿದ್ದೇವೆ ಅಂತಂದ್ರೆ ಇಂಡಿಯಾ ಇದರ ಸದಸ್ಯ ರಾಷ್ಟ್ರ ಆಗಿದೆಯೋ ಇಲ್ವೋ ಅನ್ನುವಂಥದ್ದಾಗಬಹುದು. ಮತ್ತು ಈ ಗ್ಲೋಬಲ್ ಇನಿಷಿಯೇಟಿವ್ ಆನ್ ಡಿಜಿಟಲ್ ಹೆಲ್ತ್ ಅನ್ನುವಂಥದ್ದು ಏನು ಅನ್ನೋದ್ರ ಬಗ್ಗೆ ಡೀಟೈಲ್ ಆದ ಮಾಹಿತಿ ಆಗಬಹುದು. ನೋಡಿ, ಗ್ಲೋಬಲ್ ಇನಿಷಿಯೇಟಿವ್ ಆನ್ ಡಿಜಿಟಲ್ ಹೆಲ್ತ್ ನ ಕುರಿತಂತೆ ಡೀಟೈಲ್ ಆಗಿ ಕೂಡ ಮಾಹಿತಿಯನ್ನ ಇಲ್ಲಿ ನಾವು ನೀಡಿದ್ದೇವೆ. ಅಂದ್ರೆ ಇದು ಇಂಡಿಯಾ G20ಯ ಪ್ರೆಸಿಡೆನ್ಸಿಯನ್ನ 2023ರಲ್ಲಿ ಹೊಂದಿದ್ದಂತ ಸಂದರ್ಭದಲ್ಲಿ WHO ಅನ್ನುವಂಥದ್ದು ಈ ಒಂದು ಪ್ಲಾಟ್ಫಾರ್ಮ್ ಮತ್ತು ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡಿದೆ ಅನ್ನೋದಾಗಬಹುದು. ಈ ಗ್ಲೋಬಲ್ ಇನಿಷಿಯೇಟಿವ್ ಅನ್ನುವಂಥದ್ದು WHO ಇಂದ ಕ್ರಿಯೇಟ್ ಆಗಿದೆ. ನೆಟ್ವರ್ಕ್ ಆಫ್ ಆರ್ಗನೈಸೇಷನ್, ಇನ್ಸ್ಟಿಟ್ಯೂಷನ್ಸ್ ಅಂಡ್ ಗವರ್ಮೆಂಟ್ ಟೆಕ್ನಿಕಲ್ ಏಜೆನ್ಸೀಸ್ ಆಕ್ಟಿವ್ಲಿ ಎಂಗೇಜ್ಡ್ ಇನ್ ಸಪೋರ್ಟಿಂಗ್ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋದಾಗಬಹುದು. ಈ ರೀತಿ ಹೇಳಿಕೆಗಳನ್ನ ನೀಡಿದಾಗ ನೀವು ಈ ರೀತಿ ನಮ್ಮ ಮ್ಯಾಗಝಿನಿನ ಡೀಟೈಲ್ ಆದಂತ ವಿಚಾರಗಳನ್ನ ಓದಿದ್ದಾಗ ಇಂಥ ಹೇಳಿಕೆಗಳಿಗೆ ಉತ್ತರವನ್ನ ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಂಥ ಒಂದು ಕಾನ್ಸೆಪ್ಟ್ಸ್ ಗಳನ್ನು ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ಕವರ್ ಮಾಡಿರೋದನ್ನ ನಮ್ಮ ಮ್ಯಾಗಝಿನ್ಸ್ ಗಳ ಕವರೇಜ್ ನಲ್ಲಿ ನೀವು ಕಾಣಬಹುದಾಗತ್ತೆ. ಮುಂದಿನ ಪ್ರಶ್ನೆಗಳಲ್ಲಿ ನೋಡಿದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾನೆ. JPC ಆಗ್ಬಹುದು, ಪೀಸಾ ಆಕ್ಟ್ ನ ಬಗ್ಗೆ ಆಗಿರ್ಬೋದು. ದೋ ಇಟ್ ಇಸ್ ಸ್ಟ್ಯಾಟಿಕ್ ಆಗಿದ್ರು ಕೂಡ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ನಾವು ಡೀಟೈಲ್ ಆಗಿ ಕವರ್ ಮಾಡಿದ್ದೇವೆ. ಯಾಕೆಂತಂದ್ರೆ ಈಗ ಇನ್ಯಾವುದೋ ವಿಚಾರಕ್ಕೆ ಪೀಸಾ ಸುದ್ದಿಯಲ್ಲಿದ್ದಾಗ ಕೂಡ, ಅಂದ್ರೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಅನ್ನುವಂಥದ್ದು 2-day ರೀಜನಲ್ ಕಾನ್ಫರೆನ್ಸ್ ಅನ್ನ ಪೀಸಾ ಆಕ್ಟ್ 1996 ಅನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಅಂತ ಹೇಳಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಪೀಸಾ ಆಕ್ಟ್ ಅಂದ್ರೆ ಏನು, ಇದರ ಪ್ರಾವಿಷನ್ಸ್ ಗಳೇನು, ಈ ಆಕ್ಟ್ ಅನ್ನ ಯಾಕೆ ತರಲಾಗಿತ್ತು, ಇದೆಲ್ಲವನ್ನ ಕೂಡ ನಾವು ಕವರ್ ಮಾಡಿದ್ದೇವೆ. ಒಂದು ಹೋಲಿಸ್ಟಿಕ್ ಆಗಿ ನಾವು ಕವರೇಜ್ ಅನ್ನು ನಿಮ್ಗೆ ನೀಡಿರ್ತಕ್ಕಂಥದ್ದು. ನಾನು ಆಗ್ಲೇ ಚರ್ಚೆ ಮಾಡ್ತಾ ಹೇಳಿದೆ, ನಿಯೋ ಫಾರ್ಮ್ ಅನ್ನುವಂತ ಒಂದು ಹೊಸ ರೂಪದಲ್ಲಿ ನಾವು ನಿಮ್ಗೆ ಬೋತ್ ಕರೆಂಟ್ ಅಫೇರ್ಸ್ ಮತ್ತು ಸ್ಟ್ಯಾಟಿಕ್ ಎರಡನ್ನೂ ಕೂಡ ಒಂದೇ ಮ್ಯಾಗಝಿನ್ ಅಲ್ಲಿ ನೀಡುವಂತ ಪ್ರಯತ್ನವನ್ನ ಮಾಡಿರ್ತಕ್ಕಂಥ. ಇದರಿಂದ ನಿಮಗೆ ಬಹುಮುಖ್ಯವಾಗಿ ಬೇಕಾಗುವಂತ ಸ್ಟ್ಯಾಟಿಕ್ ಕೂಡ ನಿಮಗೆ ನಮ್ಮ ಮ್ಯಾಗಝಿನ್ಸ್ ಗಳಲ್ಲಿ ಕವರ್ ಆಗುತ್ತೆ. ಸುದ್ದಿಯಲ್ಲಿರ್ತಕ್ಕಂಥ ಕರೆಂಟ್ ಅಫೇರ್ಸಿನ ಬ್ಯಾಕ್ ಗ್ರೌಂಡ್ ಅನ್ನ ಕೂಡ ನೀವು ಇಲ್ಲಿ ಕವರ್ ಮಾಡಿದಂತಾಗುತ್ತೆ. ಪೀಸಾ ಆಕ್ಟ್ ಅಥವಾ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಆಕ್ಟ್ ಅನ್ನುವಂಥದ್ದು ಟ್ರೈಬಲ್ ಪಾಪ್ಯುಲೇಷನ್ ಇನ ಸೆಲ್ಫ್ ರೂಲಿಗೆ ನೆರವಾಗುವಂತ ಒಂದು ಆಕ್ಟ್ ಅನ್ನುವಂಥದ್ದು.
ಹಾಗೆ ಮುಂದಿನ ಒಂದು ಪ್ರಶ್ನೆಗಳನ್ನ ನೋಡಿದಾಗ ಲೋಕ್ಪಾಲ್ ಅಂಡ್ ಲೋಕಾಯುಕ್ತ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಮಾಹಿತಿನ ನೀಡಿದ್ದೇವೆ. ಇಲ್ಲಿ ಒಂಬಡ್ಸ್ಮನ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸಾಂವಿಧಾನಿಕ ಸ್ಥಾನಮಾನ ಇದೆ ಎನ್ನುವಂಥದ್ದು ತಪ್ಪಾದಂತ ಹೇಳಿಕೆ ಆಗ್ತದೆ. ಇನ್ನು ಮುಖ್ಯದ ಮೂರು ಒಂದು ಟರ್ಮಿನಾಲಜಿ ಸರಿ ಇದೆ. ಇವು ಸರಿ ಇದೆ, ಇಂಥದ್ದೇ ತಪ್ಪಾಗುತ್ತೆ ಅನ್ನುವಂಥದ್ದನ್ನ ನೀವು ಮ್ಯಾಗಝೀನ್ ನಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ ಡೀಟೈಲ್ ಆಗಿ ಓದಿದಾಗ ನಿಮ್ಗೆ ತಿಳಿದು ಬರುತ್ತೆ. ಇಲ್ಲಿ ನೀವು ಕಾಣಬಹುದು, ಲೋಕ್ಪಾಲ್ ಇಸ್ ಅ ಸ್ಟ್ಯಾಟ್ಯುಟರಿ ಬಾಡಿ ಫಂಕ್ಷನಿಂಗ್ ಆಸ್ ಒಂಬಡ್ಸ್ಮನ್ ಟು ಇನ್ವೆಸ್ಟಿಗೇಟ್ ಕರಪ್ಷನ್ ಅಲಿಗೇಷನ್ಸ್ ಅಂತ ಹೇಳಿ ನಾವಿಲ್ಲಿ ತಿಳಿಸ್ತಾ ಹೋಗ್ತೇವೆ. ಈ ರೀತಿ ಇದು ಸ್ಟ್ಯಾಟ್ಯುಟರಿ ಬಾಡಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದಕ್ಕೆ ಸಾಂವಿಧಾನಿಕ ಸ್ಥಾನಮಾನ ಇಲ್ಲ ಅನ್ನುವಂಥದ್ದು ಕೂಡ ನಿಮ್ಗೆ ಇಲ್ಲಿ ತಿಳಿದು ಬರುತ್ತೆ. ಈ ರೀತಿ ಹೋಲಿಸ್ಟಿಕ್ ಆಗಿ ಕವರೇಜ್ ಅನ್ನ ನಾವು ನೀಡ್ತಾ ಹೋಗಿದ್ದೇವೆ. ಇಲ್ಲಿ ನೀವು ನೋಡಬಹುದು ಎಷ್ಟು ಅತ್ಯುತ್ತಮವಾಗಿ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಅನ್ನ ವಾರ್ಮ್ ಓಷನ್ ಕರೆಂಟ್ಸ್ ಮತ್ತು ಕೋಲ್ಡ್ ಕರೆಂಟ್ಸ್ ಗಳಿಗೆ ನೀಡ್ತಕ್ಕಂಥದ್ದು. ಈ ರೀತಿ ಕರೆಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು ಅಂದ್ರೆ ಇಂಥ ಪಿಕ್ಚರ್ಸ್ ಗಳ ರೆಪ್ರೆಸೆಂಟೇಷನ್ ನಿಮ್ಗೆ ಅವಶ್ಯಕ ಆಗುತ್ತೆ. ಇದನ್ನ ನಮ್ಮ ಮ್ಯಾಗಝೀನ್ ನಿಮ್ಗೆ ನೀಡಿದೆ. ಅಟ್ಮಾಸ್ಫಿಯರಿನ ಲೋಯರ್ ಲೇಯರ್ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ಕಾಣಬಹುದು, ಟ್ರೋಪೋಸ್ಫಿಯರ್ ಅನ್ನುವಂಥದ್ದು ಅಟ್ಮಾಸ್ಫಿಯರ್ ನಲ್ಲಿ ನಮಗೆ ಸಿಗುವಂತ ಲೋಯೆಸ್ಟ್ ಲೇಯರ್ ಆಗ್ತದೆ. ಇದಕ್ಕೆ ಕೂಡ ಮಾಹಿತಿಯನ್ನ ನಾವು ಚಿತ್ರ ಸಹಿತವಾಗಿ ನಿಮ್ಗೆ ನೀಡಿರ್ತಕ್ಕಂಥದನ್ನ ಕಾಣಬಹುದು. ಮುಂದಿನ ಪ್ರಶ್ನೆಯಲ್ಲಿ ಫ್ಲಾಟ್ ಟಾಪ್ ವಾಲ್ಕ್ಯಾನಿಕ್ ಹಿಲ್ಸ್ ಸಬ್ಮರ್ಜ್ಡ್ ಅಂಡರ್ ಓಷನ್ ವಾಟರ್ ಆರ್ ಕಾಲ್ಡ್, ಅವುಗಳನ್ನ ಏನಂತ ಕರೀತಾರೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ನೀವು ಕಾಣಬಹುದು, ಗಯೋಟ್ಸ್ ಗಳ ಬಗ್ಗೆ ಕೂಡ ಮಾಹಿತಿಯನ್ನ ನಮ್ಮ ಮ್ಯಾಗಝೀನ್ ನಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು. ಕೋನ್ ಶೇಪ್ಡ್ ಬಟ್ ಆಫನ್ ಹ್ಯಾವ್ ಅದರ್ ಪ್ರಾಮಿನೆಂಟ್ ಫೀಚರ್ಸ್ ಸಚ್ ಆಸ್ ಕ್ರೇಟರ್ಸ್ ಅಂಡ್ ಲೀನಿಯರ್ ರಿಡ್ಜಸ್ ಅಂಡ್ ಸಮ್ ಕಾಲ್ಡ್ ಗಯಟ್ಸ್ ಹ್ಯಾವ್ ಲಾರ್ಜ್ ಫ್ಲಾಟ್ ಸಮಿತ್ ಅಂತ ಹೇಳಿ ಇಲ್ಲಿ ಡೀಟೈಲ್ ಆಗಿ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಹಾಗೇನೆ ಮುಂದಿನ ಪ್ರಶ್ನೆಯಲ್ಲಿ ಸಿವಿಲ್ ಸರ್ವೆಂಟ್ಸ್ ಗಳನ್ನ ಭಾರತೀಯ ಸಂವಿಧಾನದ ಯಾವ ಒಂದು ಆರ್ಟಿಕಲ್ ಅನ್ನುವಂಥದ್ದು ಸೇಫ್ ಗಾರ್ಡ್ ಮಾಡುತ್ತೆ ಅಂತ ಹೇಳಿ ಕೇಳಿದ್ದಾರೆ. ರೀಸೆಂಟ್ ಆಗಿ ಅದು ಸುದ್ದಿಯಲ್ಲಿದ್ದಂತ ಸಂದರ್ಭದಲ್ಲಿ ಅಂದ್ರೆ ಜಮ್ಮು ಕಾಶ್ಮೀರಿನ ಲೆಫ್ಟಿನೆಂಟ್ ಗವರ್ನರ್ ಅವರು ಆರ್ಟಿಕಲ್ 311 ಅನ್ನ ಇನ್ವೋಕ್ ಮಾಡಿ 6 ಆಫ್ ದಿ ಗವರ್ಮೆಂಟ್ ಎಂಪ್ಲಾಯೀಸ್ ಗಳನ್ನ ಟರ್ಮಿನೇಟ್ ಮಾಡಿದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಮ್ಯಾಗಝೀನ್ ಅನ್ನುವಂಥದ್ದು ಡಿಸ್ಕಸ್ ಮಾಡಿದೆ. ಆರ್ಟಿಕಲ್ 311 ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗ್ತದೆ. ಮುಂದೆ ಇಲ್ಲಿ GST, ಡಿಸ್ಇನ್ವೆಸ್ಟ್ಮೆಂಟ್, FDI, ಎಕನಾಮಿಕ್ ಲಿಬರಲೈಸೇಷನ್ಸ್ ಇವುಗಳು ಏನೇನ್ ಮಾಡಿದೆ ಅಂತ ರಿಫಾರ್ಮ್ಸ್ ಮತ್ತು ಅವುಗಳ ಇಂಪ್ಯಾಕ್ಟ್ ನ ಬಗ್ಗೆ ಮ್ಯಾಚ್ ದ ಫಾಲೋಯಿಂಗ್ ಅನ್ನು ಕೇಳಿದ್ದಾರೆ. ಇಂಥ ಕಾನ್ಸೆಪ್ಚುಯಲ್ ಬೇಸ್ಡ್ ವಿಚಾರಗಳಿಗೂ ಕೂಡ ಅವು ಕೂಡ ಕರೆಂಟ್ ಅಫೇರ್ಸ್ ಗೆ ಲಿಂಕ್ ಆಗಿರೋದ್ರಿಂದ ಅಂಥ ವಿಚಾರಗಳನ್ನ ಕೂಡ ನಾವಿಲ್ಲಿ ಮ್ಯಾಕ್ಸಿಮಮ್ ಆಗಿ ನಮ್ಮ ಒಂದು ಮ್ಯಾಗಝೀನ್ ಕವರ್ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. FDI ನ ಬಗ್ಗೆ, GST ಯ ಬಗ್ಗೆ ಎಲ್ಲವೂ ಕೂಡ ಕವರ್ ಆಗೋದ್ರಿಂದ ಈ ಮಾಹಿತಿಯನ್ನ ಓದಿದಾಗ ನಿಮ್ಗೆ ಈ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಅದರ ಬಗ್ಗೆ ಕೂಡ ಮಾಹಿತಿನ ನೀಡಿದ್ದೇವೆ. ಅದರ ಲೊಕೇಶನ್ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅನ್ನುವಂಥದ್ದು ಸರಿಯಾದ ಉತ್ತರವನ್ನ ಕರೆಕ್ಟ್ ಆಗಿ ನೀವು ಮ್ಯಾಚ್ ಮಾಡೋದಕ್ಕೆ ನಮ್ಮ ಮ್ಯಾಗಝೀನ್ ನಿಂದ ಈ ಒಂದು ಕಂಟೆಂಟ್ ಅನ್ನ ನೀವು ಪಡ್ಕೊಳ್ಬಹುದಾಗಿತ್ತು. ಹಾಗೆ ಮುಂದೆ ಬಾಬೆಲ್ ಮಂಡೆಬ್ ಅನ್ನುವಂಥದ್ದು ಯಾವುದನ್ನ ಕನೆಕ್ಟ್ ಮಾಡುತ್ತೆ ಅಂತ ಹೇಳಿ ಕೇಳ್ತಾ ಹೋಗಿದ್ದಾರೆ. ಬಾಬೆಲ್ ಮಂಡೆಬ್ ಸ್ಟ್ರೈಟ್ ಅನ್ನುವಂಥದ್ದು ರೆಡ್ ಸಿ ಮತ್ತು ಗಲ್ಫ್ ಆಫ್ ಆಡನ್ ಅನ್ನ ಕನೆಕ್ಟ್ ಮಾಡುತ್ತೆ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗ್ತಿತ್ತು. ಇದನ್ನ ಜೂನ್ 2024ರಲ್ಲಿ ಹಾಗೆ ನವೆಂಬರ್ 2024ರಲ್ಲಿ 2 ತಿಂಗಳ ಮ್ಯಾಗಝೀನ್ಸ್ ಗಳಲ್ಲಿ ಮಾಹಿತಿಯನ್ನ ಕಾಣಬಹುದಾಗಿತ್ತು. ಹಾಗೆ ಮುಂದೆ ಹೋದಾಗ ಗೋದಾವರಿಯ ನದಿಯ ಬಗ್ಗೆ ಲಾರ್ಜೆಸ್ಟ್ ಪೆನಿನ್ಸುಲರ್ ರಿವರ್ ಯಾವುದು ಅಂತ ಹೇಳಿ ಕೇಳಿದರೆ. ಇಲ್ಲಿ ನೋಡಿ, ಗೋದಾವರಿ ನದಿಯ ಬಗ್ಗೆ ಡೀಟೇಲ್ ಮಾಹಿತಿಯನ್ನ ನೀಡಿ ಲಾರ್ಜೆಸ್ಟ್ ಪೆನಿನ್ಸುಲರ್ ರಿವರ್ ಅಂತ ಹೇಳಿ ಕೂಡ ನಾವಿಲ್ಲಿ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಇತ್ತೀಚೆಗೆ ಇಂಡಿಯನ್ ಐರಿಸ್ ಟ್ರೀ ಅನ್ನುವಂಥದ್ದು ಒಂದು ಸೆಂಚುರಿ ಓಲ್ಡ್ ಆದಂತ ಇಂಡಿಯನ್ ಐರಿಸ್ ಟ್ರೀ ಅನ್ನುವಂಥದ್ದು ರಿವರ್ ಅಖಂಡ ಗೋದಾವರಿಯ ಮೇಲೆ ಕೊಲ್ಯಾಪ್ಸ್ ಆಗಿರ್ತಕ್ಕಂಥದ್ದು ಸುದ್ದಿಯಲ್ಲಿತ್ತು. ಆ ಸಂದರ್ಭದಲ್ಲಿ ನಾವು ನಿಮ್ಗೆ ಗೋದಾವರಿಯ ನದಿಯ ಬಗ್ಗೆ ಕೂಡ, ದಕ್ಷಿಣ ಗಂಗಾ ಅಂತ ಕರೆಸ್ಕೊಳ್ಳುವಂತ ಗೋದಾವರಿಯ ಬಗ್ಗೆ ಕೂಡ ಡೀಟೈಲ್ ಆಗಿ ಮಾಹಿತಿಯನ್ನ ನೀಡಿದ್ದೇವೆ. ಇದು ನಿಮ್ಗೆ ಇಂಥ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡೋದಕ್ಕೆ ಹೆಲ್ಪ್ಫುಲ್ ಆಗ್ತದೆ. ಯಾಕೆಂದ್ರೆ ವಿ ಹ್ಯಾವ್ ಕವರ್ಡ್ ಬೋತ್ ಸ್ಟ್ಯಾಟಿಕ್ ಅಲಾಂಗ್ ವಿತ್ ದ ಕರೆಂಟ್ ಅಫೇರ್ಸ್. ಅಂದ್ರೆ ವಿದ್ಯಾರ್ಥಿಗಳಿಗೆ ಈಗಿನ ಪರೀಕ್ಷೆಗಳಿಗೆ ಪೂರಕವಾಗಿ ಹೇಗೆ ಬೇಕಾಗುತ್ತೋ ಆ ರೀತಿಯಲ್ಲಿ ನಾವು ಕಂಟೆಂಟ್ ಅನ್ನ ನಿಮ್ಗೆ ನೀಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಗಳಲ್ಲಿ ನಾವು ನೋಡ್ತಾ ಹೋದಾಗ ನುಬ್ರಾ ವ್ಯಾಲಿ, ಅರಾಕು ವ್ಯಾಲಿ ಇವುಗಳಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ಆಗಿರ್ತಕ್ಕಂಥದ್ದನ್ನ ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ. ಇಂಥ ಮಾಹಿತಿಯು ಕೂಡ ನಿಮ್ಗೆ ಡೀಟೈಲ್ ಆಗಿಸಿ ಎಷ್ಟು ಸ್ಪಷ್ಟವಾಗಿ ಮಾಹಿತಿ ಅನ್ನುವಂಥದ್ದು ಒಂದು ಕಾಲಮ್ ನಲ್ಲಿ ಸಪರೇಟ್ ಆಗಿ ಟೇಬಲ್ ನಲ್ಲಿ ನಿಮ್ಗೆ ಸಿಗ್ತಾ ಇದೆ ಮ್ಯಾಗಝೀನ್ ಅಡಿಯಲ್ಲಿ. ಹಾಗೆ ಭಾರತದಲ್ಲಿ ಎಷ್ಟು ಆಗ್ರೋ ಕ್ಲೈಮ್ಯಾಟಿಕ್ ರೀಜನ್ಸ್ ಇದೆ ಅಂದ್ರೆ 15 ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ನೀಡ್ತಾ ಹೋಗಿದ್ದೇವೆ. 15 ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಅನ್ನುವಂಥ ವಿಚಾರ ಆಗ್ಬೋದು. ಹಾಗೇನೆ ಸ್ಪೆಸಿಫಿಕಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಅಂತ ಹೇಳಿ ಅದನ್ನ ಪ್ರಮೋಟ್ ಮಾಡೋದಕ್ಕೆ ಮತ್ತು ಭಾರತದ ಗ್ರಾಮೀಣ ಭಾಗದಲ್ಲಿ ಆಂಟ್ರಪ್ರಿನರ್ಶಿಪ್ ಅನ್ನ ಪ್ರಮೋಟ್ ಮಾಡೋದಕ್ಕೆ ಬಂದಂತ ಯೋಜನೆ ಯಾವುದು ಅಂತ ಅಂದಾಗ ನಮಗೆ ಗೊತ್ತಿದೆ MG ನರೇಗಾ ಅಥವಾ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ನರೇಗಾ ಅನ್ನುವಂಥದ್ದು. ಹಾಗಾಗಿ ಇದರ ಬಗ್ಗೆ ಕೂಡ ಸಾಕಷ್ಟು ಬಾರಿ ನಿಮ್ಗೆ ಮಾಹಿತಿ ಅನ್ನುವಂಥದ್ದು ಕವರ್ ಆಗಿದೆ ಮ್ಯಾಗಝೀನ್ ನಲ್ಲಿ. ಮುಂದೆ ಎಕನಾಮಿಕ್ ರಿಫಾರ್ಮ್ಸ್ ಏನು 1991ರಲ್ಲಿ ಆಯ್ತು, ಅದರ ಭಾಗವಾಗಿ ಯಾವುದಿಲ್ಲ ಅಂತ ಕೇಳಿದಾಗ ಕೂಡ ಮ್ಯಾಗಝೀನ್ ನಲ್ಲಿ ನಿಮ್ಗೆ ಮಾಹಿತಿ ಅನ್ನುವಂಥದ್ದು ಇದರ ವಿಚಾರವಾಗಿ ಕವರ್ ಆಗಿದೆ. ಹಾಗೆ ಡ್ರೈನೇಜ್ ಸಿಸ್ಟಮ್ ನ ಬಗ್ಗೆ ಪ್ರಶ್ನೆ ಕೇಳಿದ್ದಾನೆ ಮತ್ತು HDI ನ ಬಗ್ಗೆ ಪ್ರಶ್ನೆ ಕೇಳಿದಾಗ HDI ನಲ್ಲಿ ಬರುವಂತ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಯಾವುದು, ಡೈಮೆನ್ಷನ್ಸ್ ಯಾವುದು ಅನ್ನುವಂಥದ್ದನ್ನ ಡೀಟೈಲ್ ಆಗಿ ನಿಮ್ಗೆ ಇಷ್ಟು ಸ್ಪಷ್ಟವಾಗಿ ನೀಡಿದ್ದೇವೆ. ಸುಲಭವಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಮ್ಯಾಗಝೀನ್ ಅನ್ನ ಓದೋ ಮುಖಾಂತರ ಮಾಡಬಹುದಾಗಿತ್ತು.
ಸಹಾರಾ ಡೆಸರ್ಟ್ ನಲ್ಲಿ ಹರಿಯುವಂತ ವಿಂಡ್ ಏನದು ಬರುವಂತ ವಿಂಡ್ಸ್ ಯಾವ ವಿಂಡ್ ಬ್ಲೋನ್ ಆಗುತ್ತೆ ಅನ್ನುವಂಥದ್ದನ್ನ ಲೋಕಲ್ ವಿಂಡ್ ಅಂತ ಹೇಳಿ ಕೇಳ್ತಾರೆ. ಹರ್ಮಟನ್ ಸರಿಯಾದ ಉತ್ತರ ಆಗ್ತದೆ. ಅದನ್ನ ಕೂಡ ನಿಮ್ಗೆ ಇಲ್ಲಿ ನೀಡಿರ್ತಕ್ಕಂಥದ್ದು. ನೀವು ಕಾಣ್ಬೋದು ನಮ್ಮ ಮ್ಯಾಗಝಿನ್ ನಲ್ಲಿ ಡಸ್ಟ್ ಲ್ಯಾಡನ್ ಹರ್ಮಟನ್ ವಿಂಡ್ ಆಲ್ಸೋ ನೋನ್ ಆಸ್ ಡಾಕ್ಟರ್ ವಿಂಡ್ಸ್ ಅಂತ ಕೂಡ ಕರಿತೇವೆ. ಇಟ್ ಈಸ್ ಕಾಮನ್ ಡ್ಯೂರಿಂಗ್ ಡ್ರೈ ಸೀಸನ್ಸ್ ಇನ್ ಸಹಾರಾ ಡೆಸರ್ಟ್, ವೆಸ್ಟರ್ನ್ ಸಹಾರಾದಲ್ಲಿ ಅನ್ನುವಂಥದ್ದನ್ನ ನೀಡಿದ್ದೇವೆ ಇಲ್ಲಿ ಮ್ಯಾಗಝಿನ್ ನಲ್ಲಿ. ಮುಂದಿನ ಪ್ರಶ್ನೆಗಳನ್ನ ನೋಡೋದಾದ್ರೆ ಡೆಪಾಸಿಷನಲ್ ಫೀಚರ್ ಯಾವುದು ರನ್ನಿಂಗ್ ವಾಟರ್ ನಿಂದ ಆಗುವಂತದ್ದು ಅಂತ ಹೇಳಿ ಕೇಳಿದಾಗ ಮಿಯಾಂಡರ್ಸ್, ರಿವರ್ ಟೆರೇಸಸ್ ಇವುಗಳನ್ನ ಡೆಪಾಸಿಷನಲ್ ಫೀಚರ್ಸ್ ಗಳಾಗಿ ಕಾಣಬಹುದು ರನ್ನಿಂಗ್ ವಾಟರ್ ನಲ್ಲಿ ಅನ್ನುವಂಥದ್ದನ್ನ ನೀಡ್ತಾ ಹೋಗಿದ್ದೇವೆ. ಇಷ್ಟು ಸ್ಪಷ್ಟವಾಗಿ ನಿಮ್ಗೆ ಮಾಹಿತಿ ಅನ್ನುವಂಥದ್ದು ದೊರೀತಾ ಹೋಗ್ತದೆ. ಹಾಗಾಗಿ ನೀವು ನಮ್ಮ ಮ್ಯಾಗಝಿನ್ ಅನ್ನ ಪ್ರತಿ ತಿಂಗಳು ರಿಲೀಜಿಯಸ್ ಆಗಿ ಓದಿ ಅದನ್ನ ರಿವೈಸ್ ಮಾಡಿದೀರಾ ಅಂದ್ರೆ ಈಗಿನ ಪರೀಕ್ಷೆಗಳಲ್ಲಿ ನಿಮ್ಗೆ ಅಷ್ಟು ಹೆಚ್ಚಿನ ಅಂಕಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. 69ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನ ನೀವು ಇಲ್ಲಿ ಮಾಡಿದೀರಾ, ಪೇಪರ್ 2 ಅನ್ನು ಕೂಡ ಚೆನ್ನಾಗಿ ಮಾಡಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ನೀವು ಲಿಸ್ಟ್ ನಲ್ಲಿ ಇದ್ದೇ ಇರ್ತೀರಾ. ಹಾಗಾಗಿ ಒನ್ ಸೋರ್ಸ್ ಡೆಸ್ಟಿನೇಷನ್ ರೂಪದಲ್ಲಿ ಕೂಡ ನೀವು ನಮ್ಮ ಮ್ಯಾಗಝಿನ್ಸ್ ಗಳ ಮೇಲೆ ರಿಲೈ ಆಗಬಹುದಾಗುತ್ತೆ. ಮ್ಯಾಗಝಿನ್ಸ್ ಪ್ಲಸ್ ಸಪ್ಲಿಮೆಂಟರಿ ನೀಡಿರ್ತಕ್ಕಂಥ ಮೆಟೀರಿಯಲ್ ಅನ್ನ ಪದೇ ಪದೇ ಓದಿ ರಿವೈಸ್ ಮಾಡೋ ಮುಖಾಂತರ ಇಷ್ಟು ಸ್ಪಷ್ಟವಾಗಿ ನೀವು ಉತ್ತರವನ್ನ ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಇಷ್ಟು ಹೆಚ್ಚಿನ ಪ್ರಶ್ನೆಗಳನ್ನ ನೀವು ನಮ್ಮ ಮ್ಯಾಗಝಿನ್ ನ ಸಹಾಯದಿಂದ ಕವರ್ ಮಾಡಬಹುದಾಗಿತ್ತು ಅನ್ನೋದಕ್ಕೆ ಉದಾಹರಣೆಗಳನ್ನ ನಾವಿಲ್ಲಿ ನಿಮ್ಗೆ ನೀಡ್ತಾ ಹೋಗಿದ್ದೇವೆ. ಈ ರೀತಿಯ ವಿಡಿಯೋಸ್ಗಳನ್ನ ಇವತ್ತು ನಾವು PDO ಮಾತ್ರ ಮಾಡಿರೋದಷ್ಟೇ ಅಲ್ಲ, ನಿಮ್ಗೆ CTI ಪರೀಕ್ಷೆಯಲ್ಲಿ ಮರುಕಳಿಸಿದಂತ ನಮ್ಮ ಪ್ರಶ್ನೆಗಳಾಗಬಹುದು, PSI ಪರೀಕ್ಷೆಯಲ್ಲಿ ನಮ್ಮ ಒಂದು ಮ್ಯಾಗಝಿನ್ ನ ಕಂಟೆಂಟ್ ಇಂದ ಬಂದಿರತಕ್ಕಂಥ ಪ್ರಶ್ನೆಗಳಾಗಬಹುದು, ಹೀಗೆ ಎಲ್ಲಾ ಪರೀಕ್ಷೆಗಳಲ್ಲೂ ಹೇಗೆ ನಿಮ್ಗೆ ಪ್ರಶ್ನೆಗಳು ಮತ್ತೆ ಮತ್ತೆ ಮರುಕಳಿಸಿವೆ ನಮ್ಮ ಕಂಟೆಂಟ್ ನಿಂದ ಅನ್ನುವಂಥದ್ದನ್ನ ನಿಮ್ಗೆ ತೋರಿಸ್ಕೊಟ್ಟಿದ್ದೇವೆ ಉದಾಹರಣೆ ಸಮೇತವಾಗಿ. ಹಾಗಾಗಿ ಒಂದ್ ರೀತಿ ಹೋಲಿಸ್ಟಿಕ್ ಆದಂತ ಅಪ್ರೋಚ್ ಅನ್ನ ನಮ್ಮ ಮ್ಯಾಗಝಿನ್ ಅನ್ನುವಂಥದ್ದು ನಿಮ್ಗೆ ನೀಡಿದೆ. ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ ಇವತ್ತು ಮಾರ್ಕೆಟ್ ನಲ್ಲಿ ಸಾಕಷ್ಟು ಮಟೀರಿಯಲ್ಸ್ ಗಳು ನಿಮ್ಗೆ ಅವೈಲೇಬಲ್ ಇದ್ರೂ ಕೂಡ ನಮ್ಮ ಮಟೀರಿಯಲ್ ಅನ್ನ ಯಾಕೆ ರೆಫರ್ ಮಾಡಬೇಕು ಅನ್ನೋದಕ್ಕೆ ಉದಾಹರಣೆಯ ಸಮೇತವಾಗಿ, ಪ್ರೂಫ್ ನ ಸಮೇತವಾಗಿ ನಾವು ನಿಮ್ಗೆ ಪ್ರತಿ ಪರೀಕ್ಷೆಯ ನಂತರದಲ್ಲೂ ಕೂಡ ನಿಮ್ಗೆ ನಾವು ಸ್ಪಷ್ಟತೆಯನ್ನ ನೀಡಿದ್ದೇವೆ. ಕರೆಂಟ್ ಅಫೇರ್ಸ್ ನಲ್ಲಿ ಎಷ್ಟು ಕ್ವೆಶನ್ಸ್ ಗಳು ನಮ್ಮ ಮ್ಯಾಗಝಿನ್ ಇಂದಲೇ ನಿಮ್ಗೆ ಉತ್ತರಿಸೋದಕ್ಕೆ ಸಾಧ್ಯ ಆಗುತ್ತೆ, ಸ್ಟ್ಯಾಟಿಕ್ಕಿನ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಉತ್ತರ ನೀಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಪ್ರೂಫ್ ನ ಸಮೇತವಾಗಿ ನಿಮ್ಗೆ ಪ್ರತಿ ಪರೀಕ್ಷೆ ನಂತರ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಂಡಿದ್ದೇವೆ. PDO ಪರೀಕ್ಷೆ ಅಂತೂ ಮುಗೀತು. ಮುಂಬರುವಂತ KPSC ಪ್ರಿಲಿಮ್ಸ್ ಪರೀಕ್ಷೆ ಆಗ್ಬಹುದು ಅಥವಾ ಇನ್ಯಾವುದೇ ಪರೀಕ್ಷೆಗಳಾಗಬಹುದು, ಪ್ರತಿ ತಿಂಗಳು ರಿಲೀಜಿಯಸ್ ಆಗಿ ಮ್ಯಾಗಝಿನ್ ಅನ್ನ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಡಿಸೆಂಬರ್ನ ಆವೃತ್ತಿಗಾಗಿ ಕಾಯ್ತಾ ಇದ್ದೀರಾ. ಇದೇ ಡಿಸೆಂಬರ್ 14ರಂದು ನಿಮ್ಗೆ ನಮ್ಮ ಮ್ಯಾಗಝಿನ್ ನಿಮ್ಮ ಕೈ ಸೇರ್ತಾ ಇದೆ. ಯಾಕೆ ತಡ ಆಯ್ತು ಅಂತ ಅಂದ್ರೆ ಒಂದಷ್ಟು ಬೆಟರ್ ಕಂಟೆಂಟ್ ಅನ್ನ ನಿಮ್ಗೆ ನೀಡೋದಕ್ಕೆ ಅಂತ ಹೇಳಿ ನಮ್ಮ ತಂಡ ಈ ಬಾರಿ ಹೆಚ್ಚು ಶ್ರಮವನ್ನ ಹಾಕಿದೆ. ಹಾಗೆ KPSC ಪ್ರಿಲಿಮ್ಸ್ ನಲ್ಲಿ ಕನಿಷ್ಠ ಪಕ್ಷ ಇದೊಂದೇ ತಿಂಗಳ ಆವೃತ್ತಿಯಲ್ಲಿ ಕನಿಷ್ಠ ಪಕ್ಷ 10ರಿಂದ 15 ಪ್ರಶ್ನೆಗಳಾದ್ರೂ ಕೂಡ ನಿಮಗೆ ಹೆಲ್ಪ್ಫುಲ್ ಆಗುವಂತ ಒಂದು ಕಂಟೆಂಟ್ ಅನ್ನ ನೀಡಬೇಕು ಅನ್ನುವಂತ ಕಾರಣಕ್ಕೆ ಈ ಬಾರಿ ಸ್ವಲ್ಪ ಮಟ್ಟಿಗೆ ನಮ್ಮ ಮ್ಯಾಗಝಿನ್ ಅನ್ನುವಂಥದ್ದು ತಡ ಆಗಿದೆ. ಈಗಾಗಲೇ ಡಿಸೆಂಬರ್ ತಿಂಗಳ ಆವೃತ್ತಿ ಕಂಪ್ಲೀಟ್ ಆಗಿ ಸಿದ್ಧ ಆಗಿದ್ದು ಇನ್ನೇನು ಇದು ನಿಮ್ಮ ಕೈ ಸೇರುತ್ತೆ. ಹಾಗಾಗಿ ತಪ್ಪದೆ ಈ ಮ್ಯಾಗಝಿನ್ ಅನ್ನ ಕೊಂಡು ಓದಿ. KPSC ಡಿಸೆಂಬರ್ 29ಕ್ಕೆ ಪ್ರಿಲಿಮ್ಸ್ ಅನ್ನ ಕಂಡಕ್ಟ್ ಮಾಡುವುದು 100% ಅಂತ ಹೇಳಿ ತಿಳಿಸಿರುವ ಹಿನ್ನೆಲೆಯಲ್ಲಿ ನೀವು ತಪ್ಪದೆ ಈ ಒಂದು ಮಂತಿನ ಮ್ಯಾಗಝಿನ್ ಅನ್ನ ಓದಿ. ಕನಿಷ್ಠ ಪಕ್ಷ 10ರಿಂದ 15 ಪ್ರಶ್ನೆಗಳು ಇದೊಂದೇ ತಿಂಗಳ ಆವೃತ್ತಿಯಲ್ಲಿ ನಿಮ್ಗೆ ಮರುಕಳಿಸುತ್ತೆ. ಹಾಗಾಗಿ ತಪ್ಪದೆ ಈ ಮ್ಯಾಗಝಿನ್ ಅನ್ನ ಕೊಂಡು ಓದಿ. ಹಾಗೆ ನಿಮ್ಗೆ ಒಂದು ಗುಡ್ ನ್ಯೂಸ್ ಅನ್ನ ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೇವೆ. KPSCಯ 2ನೇ ಪತ್ರಿಕೆಗೆ 360 ಡಿಗ್ರಿಯಲ್ಲಿ ಕವರ್ ಆಗುವಂತೆ ಎಲ್ಲ ವಿಚಾರಗಳು, 2ನೇ ಪತ್ರಿಕೆಯಲ್ಲಿ ಬರುವಂತ ಕರ್ನಾಟಕದ ಸುದ್ದಿಗಳಾಗಬಹುದು, ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಚಾರ ಆಗಬಹುದು, ಎನ್ವಿರಾನ್ಮೆಂಟಲ್ ಸೈನ್ಸ್ ಆಗಬಹುದು, ಎಕನಾಮಿಕ್ ಸರ್ವೆ ಅಂಡ್ ಮೆಂಟಲ್ ಎಬಿಲಿಟಿ ಎಲ್ಲದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಬಜೆಟ್ಗೆ ಸಂಬಂಧಪಟ್ಟಂತ ವಿಚಾರಗಳು ಎಲ್ಲವನ್ನೂ ಕೂಡ ಕವರ್ ಮಾಡುವಂತ ಒಂದು ಸಪರೇಟ್ ಪುಸ್ತಕವನ್ನ 2ನೇ ಪತ್ರಿಕೆಗಾಗಿ ಸ್ಪರ್ಧಾ ಅರಿವು ಮತ್ತು ಕೇರ್ ಇಂಡಿಯಾದ ಹೆಸರಿನಡಿಯಲ್ಲಿ ನಾವು ಹೊರತಂದಿರ್ತಕ್ಕಂಥದ್ದು. ಇದು ನಿಮ್ಗೆ ಪೇಪರ್ 2ಗೆ ಬಹಳಷ್ಟು ಉಪಯೋಗ ಆಗುವಂತ ಒಂದು ಮೆಟೀರಿಯಲ್ ಆಗ್ತದೆ. ಈಗಿನ ಕಡಿಮೆ ಅವಧಿಯಲ್ಲಿ ಅಥವಾ ಇಷ್ಟು ದಿನ ಓದಿರುವಂತವರಿಗೆ ರಿವೈಸ್ ಮಾಡ್ಲಿಕ್ಕೆ ದಿಸ್ ಇಸ್ ಅ ಬೆಟರ್ ಕಂಟೆಂಟ್. ಇದನ್ನ ತಪ್ಪದೇ ಕೊಂಡು ಓದಿ. ಇತ್ತೀಚಿನ ಎಲ್ಲ ಪರೀಕ್ಷೆಗಳಲ್ಲಿ ಕರೆಂಟ್ ಅಫೇರ್ಸಿನ ಪ್ರಾಮುಖ್ಯತೆ ನಿಮ್ಗೆ ತಿಳಿದೇ ಇದೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿ ಬರುವಂತ ಸ್ಟ್ಯಾಟಿಕ್ ಪ್ರಶ್ನೆಗಳು ಎಷ್ಟಿವೆ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತೇ ಇದೆ. ಕರೆಂಟ್ ಅಫೇರ್ಸ್ ಅನ್ನ ಒಂದು ವೇಳೆ ನೀವು ಸರಿಯಾದ ರೀತಿಯಲ್ಲಿ ಕವರ್ ಮಾಡಿಲ್ಲ ಅಂತ ಅಂದ್ರೆ ಪರೀಕ್ಷೆಗೆ ನೀವು ಹಾಲ್ಗೆ ಹೋಗುವಾಗ ನಿಮ್ಗೊಂದು ಕಾನ್ಫಿಡೆನ್ಸೇ ಬರೋದಿಲ್ಲ. ಈ ದಿಸೆಯಲ್ಲಿ ನೋಡಿದಾಗ ಇಡೀ ಸಾಲಿನ 24-25 ಸಾಲಿನ ಇಡೀ 12 ತಿಂಗಳುಗಳ ಕರೆಂಟ್ ಅಫೇರ್ಸ್ ಅನ್ನ ಕಂಪೈಲ್ ಮಾಡಿ ಒಂದೇ ಪುಸ್ತಕವಾಗಿ ನಾವು ಹೊರ ತಂದಿದ್ದೇವೆ. ಇದು ಕೂಡ ನಿಮ್ಗೀಗ ಮಾರುಕಟ್ಟೆಯಲ್ಲಿ ಲಭ್ಯವಿದ್ದು ಇದನ್ನ ಕೂಡ ನೀವು ಓದಿ. ನಿಮ್ಗೆ KPSCಯ ಪ್ರಿಲಿಮ್ಸ್ ಪರೀಕ್ಷೆಗಾಗಬಹುದು, ಮುಂಬರುವಂತ ಯಾವುದೇ ಪರೀಕ್ಷೆಗಳಿಗಾಗಬಹುದು ಇದು ಸಾಕಷ್ಟು ಉಪಯೋಗ ಆಗುತ್ತೆ. ಸದ್ಯಕ್ಕೆ ಇರುವಂತ KPSC ಪ್ರಿಲಿಮ್ಸ್ ನಲ್ಲಿ ನಿಮ್ಮೆಲ್ಲರಿಗೂ ಯಶಸ್ಸು ಸಿಗಲಿ ಅಂತ ಹೇಳಿ ಆಶಿಸ್ತಾ ನಮ್ಮ ವಿಡಿಯೋವನ್ನ ಮುಕ್ತಾಯ ಮಾಡ್ತಿದ್ದೇವೆ. ಧನ್ಯವಾದ.